ಸೊ ಈ ಒಂದು ಪ್ರಕರಣದ ನಂತರ, ಈ ಒಂದು ಕೊಲೆ ಆದ ನಂತರ ರೇಣುಕಾ ಸ್ವಾಮಿಯವ್ರ ಕುಟುಂಬ ಅಷ್ಟು ಸಫರ್ ಪಡ್ತಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೋ, ಅದೇ ರೀತಿಯಾಗಲಿ ನೀವು ಆಗಲೇ ಹೇಳಿದ್ರಿ, ಈ ಒಂದು ಘಟನೆ ನಂತರ ವಿಜಯಲಕ್ಷ್ಮಿ ಅವರು ಇರ್ಬೋದು, ಅವ್ರ ಮಗ ವಿನೀಶ್ ಇರ್ಬೋದು, ಸೊ ಒಂದಷ್ಟು ಅಮಾಯಕರು ಅಂತ ಹೇಳಿದ್ರಿ, ಈ ತಮಗೆ ಅರಿವಿಲ್ಲದೆ ಹೋಗಿ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಇರುವಂಥದ್ದು. ಈ ಈ ಈ ಕೊಲೆಯನ್ನು ಹೊರತುಪಡಿಸಿ ರೇಣುಕಾ ಸ್ವಾಮಿಯವ್ರ ಕುಟುಂಬವನ್ನು ಹೊರತುಪಡಿಸಿ ಸಫರ್ ಆಗ್ತಾ ಇರುವಂಥವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದೇ ಸರ್, ನಾನು ಹೇಳಿದಾಗೆ ಇವಾಗ ಆ, ಎಲ್ಲರೂ ನೋವಿನಲ್ಲಿದ್ದಾರೆ, ಎಲ್ಲರೂ ಸಂಕಟದಲ್ಲಿದ್ದಾರೆ, ಹಣಕಾಸಿನ ತೊಂದರೆಯಲ್ಲೂ ಇದ್ದಾರೆ ಭಾಳಷ್ಟು ಜನ. ಕೆಲವರವ್ರಿಗೆ ಸಹಾಯ ಕೂಡ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಇವಾಗ ಈ ಒಂದು ಪರಿಸ್ಥಿತಿನಲ್ಲಿ ದರ್ಶನವ್ರು ಹೊರಗಡೆ ಇದ್ದಿದ್ದಿದ್ರೆ ಆಗ್ತಾ ಇದ್ದಂಥ ಅವರಿಗೆ ಸಿಗ್ತಾ ಇದ್ದಂಥ ನೆರವೇ ಬೇರೆ ಇರ್ತಾ ಇತ್ತು. ಬಟ್ ಈಗ ಆ ಒಂದು ರೀತಿನಲ್ಲಿ ಯಾವುದೇ ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ಅವರಿಲ್ಲ. ಆದರೆ ಎಷ್ಟೋ ಜನ ಅಭಿಮಾನಿಗಳು ಅವ್ರಿಗೆ ಸಹಾಯ ಮಾಡ್ತಿದ್ದಾರೆ. ಅವ್ರದ್ದು ಬೇರೆ ಬೇರೆ ರೀತಿಯಾದಂಥ ಏನಾದರೂ ತೊಂದರೆಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ಅಷ್ಟೇ ಬಿಟ್ಟರೆ ನನಗೂ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಅವರೆಲ್ಲರಿಗೂ ಅಗತ್ಯ ಇದೆ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪ್ಯಾರೋ ಮಾಡೋದು ಯಾರಿಗೋ ಶಿಕ್ಷೆ ಆಗಬಾರ್ದು. ಯಾರ್ದೋ ತಪ್ಪು ಯಾರಿಗೋ ಶಿಕ್ಷೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಅನಿಸ್ತಾ ಇದೆ. ಚಿಕ್ಕ ವಿಚಾರದಲ್ಲಿ ಇಷ್ಟು ದೊಡ್ಡ ಅನಾಹುತ ಆಗಿರುವಂಥದ್ದು ಎಲ್ಲ ದುಡುಕ್ಬಿಟ್ರು ಅನಿಸ್ತಾ ಇದೆಯಾ ಮೇಡಮ್ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ? ಈಗ ಏನಾಗಿದೆ ಅನ್ನೋದು ಎಕ್ಸಾಕ್ಟಾಗಿ ನಮಗೇನೂ ಗೊತ್ತಿಲ್ಲದೆ ಇರೋದ್ರಿಂದ ಇಲ್ಲಿ ಯಾರು ದುಡುಕಿದ್ರು, ಯಾರು ತಪ್ಪು ಮಾಡಿದ್ರು, ಯಾರಿಂದ ಈ ರೀತಿಯಾದಂಥ ಒಂದು ಘಟನೆ ಆಯಿತು, ಯಾರಿಂದ ಕೊಲೆ ಆದರು ಅಥವಾ ಯಾರು ಅವ್ರನ್ನ ಕೊಲೆ ಮಾಡಿದ್ರು, ಇವೆಲ್ಲ ಬಹಳಷ್ಟು ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊನೆಗೇ ಗೊತ್ತಾಗೋದು. ನಮಗೂ ಅಷ್ಟೇ, ನಿಮಗೂ ಅಷ್ಟೇ. ಸಂಪೂರ್ಣವಾಗಿ ತನಿಖೆ ಆಗಬೇಕು. ಆಮೇಲೆ ನಮಗೆ ನಮ್ಮ ಕಾನೂನು ಮೇಲೆ ತುಂಬಾ ನಂಬಿಕೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಪೊಲೀಸ್ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಯಾವುದೇ ರೀತಿಯಾದಂಥ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅದರ ತೀರ್ಪು ಸರಿಯಾದ ರೀತಿಯಲ್ಲೇ ಬರೋ ತನಕ ಕಾಯುವಂಥ ಸಮಯ ಮತ್ತು ತಾಳ್ಮೆ ನಮಗಿರ್ಬೇಕಷ್ಟೆ. ಆ ತಾಳ್ಮೆಗೆಟ್ಟು ಅದಕ್ಕೆ ಮುಂಚೆನೇ ಹೀಗಂತೆ ಹಾಗಂತೆ ಆ ಥರ ಆಯ್ತಂತೆ ಈ ಥರ ಆಯ್ತಂತೆ ಅಥವಾ ಇನ್ನೇನೋ ನಮ್ಮದೇ ಆದಂಥ ಒಂದಷ್ಟು ಸೇರಿಸ್ತಾ ಹೇಳ್ತಾ ಹೋಗೋದು, ಇದನ್ನು ಮೋಸ್ಟ್ಲಿ ನಾವೆಲ್ಲರೂ ಅಭಿಮಾನಿಗಳಾಗೂ ಅದನ್ನು ನಿಲ್ಲಿಸಬೇಕು ಅನಿಸುತ್ತೆ. ಬೇರೆಯವರು ಕೂಡ ಅದು ಮಾಡೋ ತಪ್ಪು ಅನಿಸುತ್ತೆ. ತುಂಬ ಜನ ದರ್ಶನ್ ಅವರು ತುಂಬ ಸರಳ ವ್ಯಕ್ತಿ, ಕಷ್ಟದಲ್ಲಿರುವಂಥ ನೆರವಾಗುವಂಥವ್ರು, ಯಾರೇ ಬಂದ್ರೂ ಇಲ್ಲ ಅನ್ನುವಂಥ ಒಂದು ವರ್ಷನಾದರೆ ಇನ್ನೊಂದು ವರ್ಷ ದರ್ಶನ್ ಅವರು ಮುಂಗೋಪಿ ಕೋಪಿಷ್ಟ. ಆ ಕೋಪ, ಆ ಮುಂಗೋಪನೇ ಇವತ್ತು ಈ ಪರಿಸ್ಥಿತಿ ಆಗಿದೆ ಅನ್ನುವಂಥದ್ದು ನೀವು ಕಣ್ಣಾಗೆ ಅವರ ಆ ಕೋಪ ಎಲ್ಲಾದರೂ ನೀವು ನೋಡಿದ್ರೆ? ಕೋಪ ನೋಡಿದ್ದೀನಿ, ಆದರೆ ಪ್ರೀತಿಯ ಕೋಪ ನಾನು ನೋಡಿದ್ದೀನಿ. ಒಂದು ಊಟ ಬಡಿಸೋದ್ರಿಂದ ಇರ್ಬೋದು, ಒಂದು ಬರ್ಡೇ ಟೈಮ್ನಲ್ಲಿ ಹೋದಾಗ ಬೇರೆಯವರು ಅಂದರೆ ನೋಡ್ಕೊಳ್ಳೋಕ್ಕೆ ಅಂತ ಇರ್ತಾರಲ್ಲ, ಏನೋ ತಳ್ತಾ ಇದ್ರೆ ಇದು ಮಾಡ್ತಾಯಿದ್ರೆ ಅವ್ರಿಗೆ ಬೈತಾ ಇರೋದು ಇರ್ಬೋದು. ಅಂದರೆ ಆ ಒಂದು ಕೋಪನ ನೋಡಿದ್ದೀನಿ, ಪ್ರೀತಿಯಿಂದ ಬೈಯೋಂಥ ಕೋಪನ. ಅದನ್ನು ತುಂಬ ಸಲ ನಾನು ನೋಡಿದ್ದೀನಿ. ಏನಂದರೆ ಹೆಣ್ಮಕ್ಳನ್ನು ಯಾರಾದರೂ ಅದು ಯಾಕೆಂದರೆ ಸಪ್ರೇಟಾಗಿ ಬಿಡ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಬರ್ಡೇ ಟೈಮಲ್ಲಿ ಅವ್ರಿಗೆ ಸಪ್ರೇಟ್ ಲೈನ್ ಇರುತ್ತೆ. ಅವ್ರಿಗೆ ಬರ್ತಾ ಇರಬೇಕಾದ್ರೆ ಯಾರಾದರೂ ಅವ್ರಿಗೆ ತೊಂದರೆ ಮಾಡೋದು ಅಥವಾ ನೂಕೋದೋ ಏನೋ ಮಾಡಿದ್ರೆ ತುಂಬ ಜೋರಾಗೆ ಗದರಿಸ್ತಾಯಿದ್ರು. ಅಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಏನಂದರೆ ತಪ್ಪು ಭಾಳಷ್ಟು ಮಾಡಿದ್ದಾರೆ ಮುಂಚೆಯಿಂದ. ಯಾವ್ಯಾವುದಕ್ಕೆ ಏನೇನು ಕಾರಣ ಇತ್ತು, ಯಾಕೆ ಹಾಗೆ ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತ್ರ ಗೊತ್ತಾಗ್ತಾಯಿದೆ, ಅವ್ರು ಹೇಳಿದ ಮಾತ್ರ ರೆಕಾರ್ಡ್ ಆಗ್ತಾಯಿದೆ. ರೇಣುಕಾ ಸ್ವಾಮಿ ವಿಚಾರಕ್ಕೆ ಬಂದರೆ ಸಾಕಷ್ಟು ಇಂಡಸ್ಟ್ರಿಯ ಮಂದಿಗೆ ಅಶ್ಲೀಲವಾದಂತಹ ಫೋಟೋಗಳು, ಮೆಸೇಜ್ಗಳು ಬಂದಿರುವಂಥದ್ದನ್ನ ಒಬ್ಬೊಬ್ಬರು ಈಗೀಗ ಅವರು ತಮ್ಮ ಕಹಿ ಘಟನೆ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಮತ್ತು ನಿಮ್ಮ ಕಣ್ಣಿಗೆ ನಿಮಗಾಗಲಿಲ್ಲ, ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಆ ರೀತಿಯಾದಂಥ ಒಂದು ಕೆಟ್ಟ ಅನುಭವ ಏನಾದರೂ ಆಗಿತ್ತಂತ ಮೇಡಮ್? ಈ ಘಟನೆ ನಂತರ ಸಾಕಷ್ಟು ಮಂದಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ನಾನು ಕೂಡ ಅದು ಟಿ ವಿಯಿಂದನೇ ನೋಡಿರೋದು. ಈ ರೀತಿಯಾಗಿ ತುಂಬ ಜನಕ್ಕೆ ಅವರು ತೊಂದರೆ ಮಾಡಿದ್ರು ಅನ್ನೋದು, ಅದು ಕೂಡ ನಮಗೆ ಗೊತ್ತಿಲ್ಲದಿರೋಂಥ ವಿಷಯ. ಅದಕ್ಕೆ ಸರಿಯಾದ ಮಾಹಿತಿ ನೀಡಬೇಕಾಗತ್ತೆ. ಮಾಹಿತಿ ನೀಡಿದ ಮೇಲೇ ಅವರು ಏನೇನು ತಪ್ಪುಗಳನ್ನ ಮಾಡ್ತಿದ್ರು ಅನ್ನೋಂಥದ್ದು ಗೊತ್ತಾಗೋದು. ಬಟ್ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಈ ರೀತಿಯಾದಂಥ ಕಮೆಂಟ್ಸ್ ಇರ್ಬೋದು. ನಿಮ್ಮದೇ ವಿಡಿಯೋ ಹಾಕಿದ್ರೆ ಇದಕ್ಕೆ ಸಾವಿರಾರು ಕಮೆಂಟ್ಸ್ಗಳು ಹಾಕ್ತಾರೆ, ಪರ ವಿರೋಧ ಇರುತ್ತೆ. ಶಾರ್ಟ್ಲಿ ನನಗನ್ಸುತ್ತೆ ಸೈಬರ್ ಕ್ರೈಮ್ ಅನ್ನೋದು ಕಮೆಂಟ್ಸ್ಗೂ ಅನ್ವಯ ಆಗುತ್ತೆ. ಆಲ್ರೆಡಿ ಇದೆ ಅದು ವರ್ಬಲ್ ಹೆರಾಸ್ಮೆಂಟ್ ಅನ್ನೋವಂಥದ್ದು.
ವರ್ಬಲ್ ಹ್ಯಾರಾಸ್ಮೆಂಟ್ ಅನ್ನೋದು ಕೂಡ ತುಂಬಾ ದೊಡ್ಡ ತಪ್ಪಾಗುತ್ತೆ. ಒಬ್ಬ ವ್ಯಕ್ತಿಯನ್ನು ನಿಮ್ಗೇನೂ ಗೊತ್ತಿಲ್ಲದಂಗೆ ಅಥವಾ ನಿಮಗೇನೂ ಅವ್ರ ಬಗ್ಗೆ ಮಾಹಿತಿ ಇಲ್ಲದೆ, ಅನುಭವ ಇಲ್ಲದೆ, ಅವ್ರ ಜೊತೆಯಲ್ಲಿ ಯಾವುದೂ ಸ್ನೇಹ ಇಲ್ಲದೆ ನೀವು ಸುಮ್ಮನೆ ಜಡ್ಜ್ ಮಾಡೋಕ್ಕಾಗಲ್ಲ. ಈಗೇನಾಗ್ತಾ ಇದೆ, ಯಾರೋ ಒಂದು ಏನೋ ಹಾಕಿದ್ರು ಅಂದ್ಕೊಳ್ಳೆ ಇನ್ನೊಬ್ರು ಏನೋ ಒಂದು ಕಮೆಂಟ್ ಹಾಕೋದು ಕೆಟ್ಟದಾಗಿ, ಅದು ಮಹಿಳೆಯರಿಗೆ ಜಾಸ್ತಿ ಅಶ್ಲೀಲವಾಗಿ ಹಾಕೋವಂಥದ್ದು ಒಂದು ಕೆಟ್ಟ ಬುದ್ಧಿ ಬಂದ್ಬಿಟ್ಟಿದೆ. ಬಟ್ ಸ್ವಲ್ಪ ಸಮಯ ಅದಕ್ಕೆ ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ಳೋ ಅಂಥದ್ದು ಕೂಡ ಸೈಬರಲ್ಲಿ ನಡೀತಾ ಇದೆ ಆಲ್ರೆಡಿ. ಸೊ ಸೈಬರ್ ಕ್ರೈಮಲ್ಲಿ ಹೇಗೆ ನೀವು ಅಶ್ಲೀಲವಾದಂಥ ಚಿತ್ರಗಳನ್ನ ಹಾಕೋದ್ರಿಂದ ಅಥವಾ ಆಡಿಯೋ ಮೆಸೇಜು, ವಿಡಿಯೋ ಮೆಸೇಜ್ ಹೇಗಿದೆಯೋ ಅದೇ ಥರ ಕಮೆಂಟ್ಸ್ಗೂ ಕೂಡ ಅನ್ವಯ ಆಗತ್ತೆ. ಆಗ ಬಹುಶಃ ಸ್ವಲ್ಪ ಕಮ್ಮಿ ಆಗ್ಬೋದು. ಅದನ್ನ ನೆಗ್ಲೆಕ್ಟ್ ಮಾಡಬೇಕು, ಇಲ್ಲ ಕಂಪ್ಲೇಂಟ್ ಕೊಡಬೇಕು, ಅದು ನನಗನ್ಸೋದು. ಯಾಕಂದರೆ ಎಲ್ಲ ಮಹಿಳೆಯರ ಲೈಫಲ್ಲೂ ಎಲ್ಲೋ ಒಂದು ಕಡೆ ಏನಪ್ಪ ಇದು ಬೇಕಿತ್ತಾ, ಯಾಕೆ ಬೇಕಿತ್ತು, ಅಯ್ಯೋ ಯಾಕೆ ಹಾಕಬೇಕಾಗಿತ್ತು ಅಂತ ಯೂಶ್ವಲಿ ಒಳ್ಳೆಯ ಸಂದೇಶಗಳನ್ನ ಕೊಟ್ಟಾಗಲೂ ಕೂಡ ಅವರು ಹಾಕ್ತಾರೆ. ಯಾರೋ ಒಬ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾಕಿದ್ರೆ, ಯಾರೋ ಒಬ್ಬ ನಾಯಕ ನಟ ಇರ್ಬೋದು, ದೊಡ್ಡ ಲೀಡರ್ ಇರ್ಬೋದು, ಪೊಲಿಟಿಷಿಯನ್ ಇರ್ಬೋದು, ಅವ್ರಿಗೇನೋ ಒಂದು ಒಳ್ಳೆ ಶುಭಾಶಯದ ಹಾಕಿದ್ರೂ ಸಹ ಅಲ್ಲಿ ನೆಗೆಟಿವ್ ಮಾತಾಡೋರು ಇರ್ತಾರೆ. ಹಾಗಾಗಿ ಬಹುಶಃ ಇದು ಸೀರಿಯಸ್ ಆದಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋದು ನಿಲ್ಬೋದು ಅನಿಸುತ್ತೆ. ಧನ್ಯವಾದಗಳು ಮೇಡಮ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ. ಆ್ಯಂಡ್ ಇವಾಗ ಬಹಳ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಅಣ್ಣ ಹೇಗೆ ಆಚೆ ಬರೋದು ಅಂತ ಪ್ರಾರ್ಥನೆ ಅಷ್ಟೇ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಎಲ್ಲ ಅಭಿಮಾನಿಗಳು ಇವಾಗ ಮಾಡ್ತಾ ಇರೋದೇ ಸಂಯಮದಿಂದ ಇದ್ದು ಅವ್ರು ಬರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ವಿ. ಆದಷ್ಟು ಬೇಗ ದರ್ಶನ ನಮ್ಮ ಹೊರಗೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ.